58 kg ಆಗಿಬಿಟ್ಟಿದ್ದೀನಿ ನಾನು ಸಡನ್ ಆಗೇನಿಲ್ಲ. ರೋಡ್ ಇದೆ, ನಮ್ಮ ಅಕ್ಕ ಓಡಿಸ್ತಿದ್ದಾಳೆ. ನಮ್ಮ ಅಕ್ಕ ಓಡಿಸಿದ್ರೆ ಒಂದು ಸ್ವಲ್ಪ ಭಯ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರೋಂಥ ಬರ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಸೊ ಈ ವ್ಲಾಗ್ ಬಂದರೆ ಏನಂದರೆ 58 kg ಆಗಿಬಿಟ್ಟಿದ್ದೀನಿ ನಾನು ಸಡನ್ ಆಗೇನಿಲ್ಲ. ಸರಿ ಜಂಕ್ ಅಂತೂ ತಿಂದಿದ್ದೀನಿ. ಜಂಕ್ ತಿಂದು ವೇಟ್ ಗೇನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಲಾಸ್ ಆಗಬೇಕು. ಸೊ ನಿಮಗೂ ನಾನು ತೋರಿಸ್ಬೇಕಿತ್ತು ನಾನು ಯಾವ ಥರ ವೆಯ್ಟ್ ಲಾಸ್ಗೆ ಏನು ಮಾಡ್ತೀನಿ, ಯಾವ ಥರ ನಾನು ಏನೇನು ವರ್ಕೌಟ್ ಮಾಡ್ತೀನಿ. ವರ್ಕೌಟ್ ಚೆನ್ನಾಗಿ ತೋರಿಸಲ್ಲ, ಐ ಆಮ್ ನಾಟ್ ಪ್ರೋ ಆನ್ ದ್ಯಾಟ್. ಬಟ್ ಡಯಟ್ ಒಂದು ಸ್ವಲ್ಪ ಪ್ರೋ ಇದ್ದೀನಿ ಅನ್ನೋ ಫೀಲಲ್ಲಿ ನಾನಿದ್ದೀನಿ ಅಷ್ಟೇ. ಐ ಡೋಂಟ್ ನೋ. ಸೊ ಅದನ್ನು ತೋರಿಸ್ಬೇಕು ಅಂತ 58ಇಂದ ನಾನು 55ವರೆಗೂ ಡೈಲಿ ವ್ಲಾಗ್ ಮಾಡ್ತೀನಿ. ಆಯಿತಾ? ನಾನು ಎಷ್ಟಿದ್ದೀನಿ ವೇಟು ಅದು ಇದು ಅಂತ. ಸೊ ಇವಾಗ ಬಂದು ಟೈಮ್ ಅದು 4:30. ಸೊ ಹಿಂಗೆ ನಡ್ಕೊಂಡು ಯಾಕೆ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕಪ್ಪ ಡೈಲಿ. ಇಲ್ಲ ನಮ್ಮ ಟ್ರೈನರ್ ಅಷ್ಟೇ ನಮ್ಮ ಮೇಲೆ ಜಗ ಅಂತ ಡ್ಯಾನ್ಸ್ ಆಡಿಬಿಡ್ತಾರೆ. ಸೊ ಆಚೆ ಹೋದರೆ ಬೆಂಗಳೂರು ಅದ ನಿಮಗೆ ಗೊತ್ತಲ್ವಾ, ಸಡನ್ನಾಗಿ ಮಳೆ ಬಂದುಬಿಡುತ್ತೆ. ಶೂ ಎಲ್ಲ ಹಾಕ್ಕೊಂಡು ಆಚೆ ಹೋಗ್ಬೇಕಂದ್ರೆ ಸಡನ್ನಾಗಿ ಮಳೆ ಬರುತ್ತೆ. ಅದಕ್ಕೆ ಬೇಡ ಸವಾಸ ಅಂದ್ಕೊಂಡು ಮನೆಯಲ್ಲೇ ವಾಕ್ ಮಾಡಿಕೊಂಡು ಬರ್ನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಬಂದು 10,000 ಸ್ಟೆಪ್ಸಲ್ಲಿ ಎಷ್ಟು 225 ಸ್ಟೆಪ್ಸ್ ವಾಕ್ ಮಾಡಿದ್ದೀನಿ. 10,000 ಸ್ಟೆಪ್ಸ್ ವಾಕ್ ಮಾಡಲೇಬೇಕು ಡೈಲಿ. ಸೊ ಇದು ಡೈಲಿ ಅಂದರೆ ದಿಸ್ ಇಸ್ ನಾಟ್ ಇದು ಹೆಲ್ದಿಯಾಗಿ ನಾವು ವಾಕ್ ಮಾಡಲೇಬೇಕು. ನಾವು ಎಷ್ಟು ವಾಕಿಂಗ್ ಮಾಡ್ತೀವೋ ಅಷ್ಟು ಕಾರ್ಡಿಯೋ ಎಷ್ಟು ನಾವು ಮಾಡ್ತೀವೋ ಅಷ್ಟು ನಮ್ಮ ಬಾಡಿಗೆ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಅದನ್ನೆಲ್ಲ ಫ್ಯೂಚರ್ ಡೇಸಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಬಟ್ 58ಇಂದ ನಾನು 55ವರೆಗೂ ಬ್ಲಾಗ್ ಮಾಡಬೇಕಂದ್ರೆ ನೋಡ್ತಾ ಇದ್ದೀನಿ. ಆಯಿತಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವಾಗ ವಾಟರ್ಮೆಲನ್ ಜ್ಯೂಸ್ ಕುಡಿಯೋಕೆ ಹೋಗ್ತಾ ಇದ್ದೀನಿ. ವಾಟರ್ಮೆಲನ್ ಜ್ಯೂಸ್ ಅವಳು ಮತ್ತು ನಾನು ವಾಟರ್ಮೆಲನ್ ಜ್ಯೂಸ್ ಕುಡಿಯೋಕೆ ಇಲ್ಲಿ ನಮ್ಮ ಏರಿಯಾಲಿಲ್ಲ. ನಮ್ಮ ಏರಿಯಾ ಬಿಟ್ಟು ಪಕ್ಕದ ಏರಿಯಾಗೆ ಬರಬೇಕು ವಾಟರ್ಮೆಲನ್ ಜ್ಯೂಸ್ ಕುಡಿಯೋಕ್ಕೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಡಯಟಲ್ಲಿರೋರು ಮೋಸ್ಟಲ್ಲಿ ಶುಗರ್ ಇಂಟೇಕ್ ಮಾಡಬಾರ್ದು. ಶುಗರ್ನ ಕಟ್ ಡೌನ್ ಮಾಡಿದ್ದೀವಿ. ಕಟ್ ಡೌನ್ ಮಾಡಿಲ್ಲ, ಇವತ್ತಿಂದ ಕಟ್ ಡೌನ್ ಮಾಡಿದ್ದೀವಿ ನಾವು. ಸೊ ಅದಕ್ಕೆ ಏನು ಟೀ ನಮ್ಮ ಅಕ್ಕ 2 ಸತಿ ಟೀ ಕುಡಿದಂತೆ. ನೀನೇ ಕುಡ್ದಲ್ಲ ಇದ್ದು, ನಾನು ಕುಡಿದೆ. ಬಟ್ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಲ್ಲ. ಸೊ ಅವ್ರು ಬ್ಲಾಗ್ ಮಾಡೋದು ಮುಂಚೆ ಇದ್ದಿದ್ರೆ ಏನೋ ಅಂತ ಬ್ಲಾಗ್ ಮಾಡಿದ್ಮೇಲೆ. ಸೊ ಇವತ್ತಿಂದ ನಾನು ನನ್ನ ಫ್ಯಾಟ್ ಟು ಫಿಟ್ ಚಾಲೆಂಜ್ ನೋಡ್ತಾ ಇದ್ದೀನಿ. ಅದಾಗಿದೆ, ಇನ್ನು ಅರ್ಧ ಮಾಡುವಾಗ ನಮ್ಮ ಅಕ್ಕಂಗೂ ಅದರಲ್ಲಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀನಿ. ನಮ್ಮ ಅಕ್ಕನ ಕೇಳತ್ತೆ ಇದು ನಿಂಗೆ ಇಷ್ಟ ಏನೇ? ನೋ, ಬಟ್ ನಾನು ಅವ್ಳಿಗೆ ಇಷ್ಟಪಟ್ಟು ಮಾಡಿಸ್ತೀನಿ. ಇವತ್ತಿನ ರೋಟೀನ್ ಇಷ್ಟೇ ಆಗಿರುತ್ತೆ. ವಾಟರ್ಮೆಲನ್ ಜ್ಯೂಸ್ ಹೋಗಿ 5,000 ಸಮಥಿಂಗ್ ಏನೋ ವಾಕ್ ಮಾಡ್ತಾಳೆ ನಮ್ಮ ಅಕ್ಕ. ನಾನು 10,000 ಸ್ಟೆಪ್ಸ್ ವಾಕ್ ಮಾಡಿ ಏನು ಮಾಡ್ತೀವಿ ಅಂದರೆ ಮೂವಿ ನೋಡ್ತೀವಿ. ಮೂವಿ ನೋಡಿ ಅಲ್ಕೋತೀವಿ. ಹಂಗೆ ಹೋಗುವಾಗ ಕುಟುಂಬ ತೊಗೋಬೇಕು. ಹೋಗುವಾಗ ಅಲ್ಲಿ ತನಕ ಕಾಯ್ತಾ ಇದ್ದೀನಿ ನಮಗೋಸ್ಕರ. ಇದು ನಮ್ಮ ಏರಿಯಾ ಅಲ್ಲ, ಇದು ಪಕ್ಕದ ಏರಿಯಾ. ನಮ್ಮ ಏರಿಯಾದಲ್ಲಿ ವಾಟರ್ಮೆಲನ್ ಜ್ಯೂಸ್ ಚೆನ್ನಾಗಿರಲ್ಲ. ಅದಕ್ಕೆ ಈ ಏರಿಯಾಗೆ ಬರ್ತೀವಿ ನಾವು ಕುಡಿಯೋಕ್ಕೆ. ಈ ಏರಿಯಲ್ಲೂ ಏನು ಚೆನ್ನಾಗಿರಲ್ಲ. ನಾನು ಎವ್ರಿ ಟೈಮ್ ಬಂದಾಗ ಪಾನಿಪುರಿ ತಿಂತಾಯಿದ್ದೆ. ಬಟ್ ಇವತ್ತು ವಾಟರ್ಮೆಲನ್ ಜ್ಯೂಸ್ ಕುಡಿತಾ ಇದ್ದೀನಿ. ಅನ್ನಿಸ್ತಿದೆ ಚೆನ್ನಾಗಿದೆ. ಸೊ ನಾನು ಇಲ್ಲಿ ಬಂದಾಗ ಪಾನಿಪುರಿ ಇಲ್ಲಾಂದರೆ ಅಲ್ಲಿ ಟೀ ಕುಡಿತಿದ್ವಿ. ಬಟ್ ಇವತ್ತು ವಾಟರ್ಮೆಲನ್ ಜ್ಯೂಸ್ ಕುಡಿತಾ ಇದ್ದೀನಿ. ಸೊ ವಾಟರ್ಮೆಲನ್ ಜ್ಯೂಸ್ ತೊಗೊಂಡಿದ್ದೀವಿ. ಇದು ವಿತ್ ಶುಗರ್ ಅಲ್ಲ, ವಿತೌಟ್ ಶುಗರ್. ಚೆನ್ನಾಗಿದೆ ಅಲ್ವಾ? ಚೆಸ್ ಮಾಡಿ. ಶುಗರ್ ಇಲ್ಲ ಅಂದರೆ ಚೆಸ್ ಮಾಡೋಕ್ಕಾಗಲ್ಲ. ಶುಗರ್ ಕಟ್ ಡೌನ್ ಆಯಿತು ಅಂದರೆ ಸುಸ್ತಾಗುತ್ತೆ. ನಾಟಕ ಆಡ್ತಾಳೆ. ನಾಟಕದಲ್ಲಿ ಕಿಲಾಡಿ ನೋಡಿ. ನಿಜವಾಗ್ಲೂ ಸುಸ್ತಾಗ್ತದೆ, ವಾಂತಿ ಆಗ್ತದೆ. KFC ತಿಂದರೆ ಅಮ್ಮ ತರಕಾರಿ ತಿನ್ನೋಣ. ನಾಟಕ ಮಳ್ಳಿ ನೀನು. ಹೌದಾ? ಏನಾಯ್ತಂದ್ರೆ ಇವಾಗ ನಾನು ಹೋಗಿದ್ನಾ, ಅದು ಪಕ್ಕದಲ್ಲೇ ಪಾನಿಪುರಿ ಅಂಗಡಿ ತೋರಿಸಿದ್ನಲ್ಲ. ಪಾನಿಪುರಿ ಅಣ್ಣ ಏನಂದ್ರು, ಯಾಕೆ ಇವತ್ತು ಪಾನಿಪುರಿ ತಿಂತಾ ಇಲ್ಲ, ಜ್ಯೂಸ್ ಕುಡಿಸ್ಕೊಂಡು ಹೋಗ್ತಾ ಇದ್ದೆ ಅಂದರು. ಅದಕ್ಕೆ ನಾನಂದೆ, ಅಣ್ಣ ನಾನು ಇವತ್ತಿಗೆ ಸ್ಟ್ರಿಕ್ಟ್ ಡಯಟಲ್ಲಿದ್ದೀನಿ, ನಾನಂತೂ ಕುಡಿಯಲ್ಲ ಅಂದೆ. ಅವಾಗ ಅಣ್ಣ
2 ದಿನ ಅಷ್ಟೇ. ಉರಿಯಲ್ವಾ ತಿನ್ನಲ್ಲ, ತಿನ್ನಲ್ಲ ಅಂದೆ. ಅದಕ್ಕೆ ಅಣ್ಣ ಮಗ ನೋಡ್ತಾ ಇತ್ತು. ಪಾನಿಪುರಿ ನಾನು ಮಿಸ್ ಮಾಡ್ತೀನಿ, ತುಂಬ ಬೇಜಾರಾಯಿತು. ಪ್ರತಿ ಸತಿ ಬಂದ ನಮ್ಮ ಮಕ್ಕಳು ಟೀ ಕುಡಿತಿದ್ಲು, ಇಲ್ಲಾಂದ್ರೆ ಜ್ಯೂಸ್ ಪೀಸ್ ಕುಡಿದಾಗ ನಾನೊಂದು ಪಾನಿಪುರಿ ತಿನ್ಕೊಂಡು ಹೋಗ್ತಾ ಇದ್ದೆ. ನಾಯಿ ಅಂದ್ರೆ ಭಯ, ಅದು ಬಿಡಿ. ಇವಾಗ ನಾವು ಹೋಗ್ತಾ ಇದ್ದೀವಿ. ಅಯ್ಯೋ ಗಾಡಿ ಓಡ್ಸೋಕೆ ಬರಲ್ಲ ಇವಳಿಗೊಂದು, ದೇವ್ರೇ. ಹಿಂಗೆ ಹೋಗ್ತಾ ಇದ್ದೀವಿ. ಕತ್ಲಲ್ಲಿ ವ್ಲಾಗ್ ಮಾಡ್ತಿರೋದಕ್ಕೆ ಬೇಜಾರು ಮಾಡ್ಕೋಬೇಡಿ ಗೈಸ್, ನಾಳೆಯಿಂದ ಬೆಳ್ಕೊಂಡು ಮಾಡ್ತೀವಿ. ಹೋಗಿದ್ವಿ, ಕುಕ್ಕುಂಬರ್ ಚೆನ್ನಾಗಿರಲಿಲ್ಲ, ಚೆನ್ನಾಗಿತ್ತು. ಆದರೆ ನಮ್ಮ ಅಕ್ಕಂಗೆ ಅದು ಇಷ್ಟ ಆಗೋ ಥರ ಕುಕ್ಕುಂಬರ್ ಇರಲಿಲ್ಲ ಅಂದ್ಬಿಟ್ಟು ರಿಟರ್ನ್ ಬರ್ತಾ ಇದ್ದೀವಿ ಮನೆ. ಅಯ್ಯೋ ಗೈಸ್, ಏನು ಗೊತ್ತಾ, ಒಂದು ಹೇಳ್ತೀನಿ ನೋಡ್ಕೊಳ್ಳಿ. ಪಬ್ಲಿಕಲ್ಲಿ ವಿಡಿಯೋ ಮಾಡಿದ್ರೆ ಜನ ಏನು ಹಿಂಗೆ ನೋಡ್ತಾರೆ, ಏನು ಮಾಡಿರ್ತೀವಿ ನಾವು ಅವ್ರಿಗೆ, ಹೆಂಗೆ ನೋಡ್ತೀವಿ ನೋಡ್ತಾ ಇರ್ತಾರಪ್ಪ. ಅದು ಬಿಂದು ಪಬ್ಲಿಕಲ್ಲಿ ಮಾಡೋಕ್ಕೆ ಅಲೌಡ್ ಇಲ್ಲ, ಬಿಕಾಸ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋಂಗಿಲ್ಲ. ಪಬ್ಲಿಕಲ್ಲಿ ನಾನು ನಂದು ವಿಡಿಯೋ ಮಾಡ್ತಿದ್ದೀನಿ, ಬೇರೆ ವಿಡಿಯೋ ಮಾಡ್ತಾ ಇಲ್ವಲ್ಲ. ನಾನು ನೋಡ್ತೀನಿ, ಡಿಸ್ಟರ್ಬ್ ಆಗಬಾರ್ದು. ನಾನು ಪಬ್ಲಿಕ್ ವಿಡಿಯೋ ಹಿಂಗೆ ಮಾಡಿದ್ರೆ ಮಾತ್ರ ಡಿಸ್ಟರ್ಬ್, ಆಯಿತಾ? ನಮ್ಮದು ನಾವು ಮಾಡ್ಕೊಂಡ್ರೆ ಡಿಸ್ಟರ್ಬ್ ಆಗಿರಲ್ಲ, ಆಯ್ತಾ? ಹಿಂಗೆ ನೋಡ್ತಾರಪ್ಪ, ನನಗೆ ಭೀ ಒಂಥರ ಅನಿಸುತ್ತೆ. ಫಸ್ಟೇ ನಾನು ಇನ್ನೊಂದ್ಸರಿ ಹುಡುಗಿ ಬೇರೆ ಒಬ್ಬರ ಹತ್ರ ಅಷ್ಟು ಮಾತಾಡೋದೇ ಇಲ್ಲ ನಾನು. ಅಂಥ ಹುಡುಗಿ ಹಿಂಗೆ ನೋಡಿದ್ರೆ ಹೆಂಗೆ ಹೋಗ್ತಿದ್ದು ಗೊತ್ತಾ ನನಗೆ? ಏನು ಹೇಳೋಕ್ಕೂ ಆಗಲ್ಲ. ಅದು ಬಿಡಿ, ಈ ರೋಡು ನಮ್ಮ ಅಕ್ಕ ಬೇರೆ 2 ಕಾಲನ್ನ ಕೆಳಗಡೆ ಇಟ್ಕೊಂಡು ಓಡಿಸ್ತಿದ್ದಾಳೆ. ಗೈಸ್, ನಾವು ಹೋಗಲ್ಲ ಗೈಸ್, ಮನೆಗೆ ನಾವು ಹೋಗಲ್ಲ. ನಂಗೆ ಗೊತ್ತಾಯಿತು, ನಮ್ಮ ಅಕ್ಕ ನನ್ನ ಕೊಚ್ಚೆ ಗುಂಡಿಲಿ ಬಿಳಿಸ್ತಾಳೆ. ಇದೇ ಫಸ್ಟ್ ವ್ಲಾಗ್ ಆಗಿ ಪ್ರೀತಿಯಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇದೇ ನಾನು ಲಾಸ್ಟ್ ವ್ಲಾಗ್ ಆಗೋ ಥರ ನಮ್ಮ ಅಕ್ಕ ಕೊಚ್ಚೆ ಗುಂಡಿಲಿ ಎಬ್ಬಿಸ್ತಾಳೆ ಇರೋ ಒಂದು ಗಾಡಿನ. ಹಿಂಗೆ ಕರ್ಕೊಂಬಂದು ಈ ರೋಡಲ್ಲಿ ಏನಂದರೆ ಹೆವಿ ಕೊಚ್ಚೆ. ಏನಂತ ಕರ್ದಿದ್ದೀನಿ ನಾನು? ಚಮ್ಮನ್ಗುಂಡಿ ರೋಡಿಂದ ನಾ ಕರ್ಕೊಂಬಂದು ನಮ್ಮ ಮಕ್ಕ. ಗಾಯಸ್ ತುಂಬ ಖಡ್ಡ ಗಾಯಸ್ ಜೊತೆ. ಆಮೇಲೆ ಮಾತಾಡ್ತೀನಿ, ಪಬ್ಲಿಕಲ್ಲಿ ಮಾತಾಡೋದು ನಾಚಿಕೆ ಆಗುತ್ತೆ. 2 ನಿಮಿಷ. ಏನು ಗೊತ್ತಾ, ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗೋ ಗ್ಯಾಪಲ್ಲಿ ಯೋಚನೆ ಏನು ಮಾಡಿದೆ ಅಂದರೆ, ನಾಳೆ ಬೆಳಗ್ಗೆ ನಾನು ಬೇಗ ಜಿಮ್ಗೋಬೇಕು. ಬೇಗ ಜಿಮ್ಗೋಬೇಕು. ಗೈಸ್ ಹಿಂಗೆ ನೋಡ್ತಾ ಹೋಗ್ತಾರೆ ಜನಕ್ಕೇನೋ ಅಪ್ಪ. ಹಿಂಗೆ ನೋಡೋದಿದ್ದಾಳೆ. ನಮ್ಮಮ್ಮಗೆ ಚಿಕನ್ ಬರಲ್ಲ, ಈ ಚಿಕನ್ ಮಾಡೋಕ್ಕೆ ನಾನು ಮಾಡ್ತೀನಿ. ನನ್ನ ರೆಸಿಪಿ ಮಾಡ್ತಾಳೆ, ಅದ್ರಲ್ಲಿ ಏನೂ ಇರಲ್ಲ, ಬಟ್ ತಿನ್ನೋಕ್ಕೂ ಆಗಲ್ಲ. ನೀನು ಹಿಂಗೆ ಓವರಾಗಿ ಮಾತಾಡಬೇಡ, ಗೊತ್ತಾಗತ್ತೆ ಜನಕ್ಕೆ. ನಮ್ಮ ಅಕ್ಕ ಈ ಥರ ನಾರ್ಮಲ್ ಅಂತೂ ಅಲ್ಲ. ನಮ್ಮ ಲಡ್ಡು ನೋಡಿ, ಲಡ್ಡು ಆಯನ್ನು ನಮ್ಮ ಲಡ್ಡು ಕಣ್ಣು ನೋಡಿ ಸೂಪರಾಗಿ ಕಾಣಿಸ್ತಿದೆ ಗೈಸ್. ಅಷ್ಟೇ ವಿಷಯ. ಅಮ್ಮಕ್ಕ ಡುಮ್ಮಕ್ಕ ಡುಮಾಲ್ ಗೈಸ್. ಇವಾಗ ಅಷ್ಟೇ ಗೈಸ್, ಇವಾಗ ಟೈಮ್ ಬಂದು 7:31 ಆಗಿದೆ. ಸೊ ಇವಾಗ ನಾವು ಡಿನ್ನರ್ನ ಪ್ರಿಪೇರ್ ಮಾಡಿ ಡಿನ್ನರ್ ತಿಂದು ಮಾಡ್ಕೊತೀವಿ ಗಾಯ್ಸ್. ನಾನು ಹಿಂಗೆ ಮಾತಾಡೋಲ್ಲ, ನಾನು ರಿಯಾಲಿಟಿ ಹೇಗಿದ್ದೀನೋ ಹಾಗೆ ಮಾತಾಡ್ತೀನಿ. ಬೆಳಗ್ಗೆ 4 ಗಂಟೆಗೆ ಎದೊಳ್ಬೇಕು, ಜಿಮ್ಗೆ ಹೋಗೋಕ್ಕೆ ರೆಡಿಯಾಗಿ ಹೋಗಬೇಕು. ಆ್ಯಕ್ಚುಲಿ ಗೈಸ್ 4 ಗಂಟೆಗೆ ಎದೊಳ್ತೀನಿ ಅಂತಾಳೆ, ಬಟ್ ಏನಾದರೂ ಮಳೆ ರಪರಪ್ಪ ಅಂತ ಬಿದ್ದರೆ ಕಪ ಅಂತ ಮಲ್ಕೊಂಡ್ಬಿಡ್ತಾರೆ. ಇಲ್ಲ ಗೈಸ್, ನಾನು ಡೈಲಿ ಹೋಗಲ್ವಾ? ಇಲ್ಲ ಹೋಗಲ್ಲ. ನಿನ್ನ ಮಗ. ಗೈಸ್ ಅಷ್ಟೇ ವಿಷಯ. ಪ್ಲೀಸ್ ಆಮೇಲೆ ಸಿಗೋಣ. ಗೈಸ್ ನಮ್ಮಮ್ಮ ಇವತ್ತು ಹೊಸ ರೆಸಿಪಿ ಏನು ಮಾಡಿಲ್ಲ. ಹೊಸ ರೆಸಿಪಿ ಏನಲ್ಲ, ಇದು ಹಳೆ ರೆಸಿಪಿನೇ. ಹಳೆ ರೆಸಿಪಿಲಿ ಚಟ್ನಿ ಪುಡಿ ನಾನು ಕೂಡ ತುಂಬ ಹೆಲ್ಪ್ ಮಾಡಿದ್ದೀನಿ. ಏನೂ ಮಾಡಲಿಲ್ಲ ಗೈಸ್, ಸುಮ್ಮನೆ ಅಲ್ಲಾಡ್ಸ್ಬಿಟ್ಟು ಹೋದ್ಲು. ನಾನು ನನ್ನ ಬಿಂದು ಫುಡ್ ಲಾಗ್ಸ್ಗೋಸ್ಕರ ಈ ಚಟ್ನಿ ಪುಡಿ ಮಾಡಿಸಿದ್ದೀನಿ. ಆ್ಯಕ್ಚುಲಿ ಸುಳ್ಳು ಹೇಳಬೇಡ, ಇದನ್ನು ನಾನು ಮಾಡಿದ್ದೀನಿ. ಅದು ಬೇರೆ ತಿನ್ನಕ್ಕೆ ಕಾಣಲ್ಲ ಅಷ್ಟೇ, ತಿನ್ನಕ್ಕೆ ಅಷ್ಟೇ ಅವಳು ಆದ್ಲು. ಅದು ತಿಂದಮೇಲೆ ಅವಳು ವಾಮಿಟ್ ಥರ ಫೀಲ್ ಆಯ್ತು. ಬೇರೆ ಪೀನಟ್ ಎತ್ತಿ ತಿಂದಿದ್ಲು ಹಸಿ. ಅದನ್ನ ಬಿಡಿ. ನಾ ಎಷ್ಟು ಕೆ ಜಿ ಮಾಡಿರೋದು? 2 kg. ಅಮ್ಮ ಎಷ್ಟಮ್ಮ ಕೆ ಜಿ? 2 kg ಅಷ್ಟು ಚಟ್ನಿ ಪುಡಿ ಮಾಡಿದ್ದಾರೆ. ಯಾಕಂದರೆ ನಾವು ಬೆಳಗ್ಗೆ ಹೊತ್ತು ಲೈಕ್ ಒಂದೊಂದ್ಸತಿ ಪಲ್ಯ ಚೆನ್ನಾಗಿರೋಲ್ವಲ್ಲ, ರೊಟ್ಟಿ ಜೊತೆ ಡಯಟಿಗೆ ಯೂಸ್ಫುಲ್ ಇದೆ. ಅದು ಪೀನಟ್ದಲ್ವಾ? ಕ್ಯಾಲರೀಸ್ ಎಷ್ಟಿರುತ್ತೆ ಗೊತ್ತಾ? ಅದು ಪೀನಟ್ದೇನು ಕ್ಯಾಲರೀಸ್ ಇರುತ್ತೆ ಎಲ್ಲ ಬೇಳೆ ಹೇಳ್ತಾಳೆ. ಸೊ ಒಂದೊಂದ್ಸತಿ ಪಲ್ಯ ಚೆನ್ನಾಗಿಲ್ದಾಗ ನಾವು ಚಟ್ನಿ ಪುಡಿನ ನೆನ್ಸ್ಕೊಂಡು ತಿನ್ನೋಕ್ಕೆ. ಯಾವತ್ತು ನೀನು ಇವಳು ಮಾಡೋದು ಚೆನ್ನಾಗಿರುತ್ತೆ. ಸೊ ಅಷ್ಟೇ ವಿಷಯ ಪೀಸ್. ಸೊ ಚಿಕನ್ ಇವತ್ತು ಕುಕ್ಕುಂಬರ್ ತರೋದು ಮರ್ತೋಗ್ಬಿಟ್ಟಿದ್ವಲ್ಲ, ಮರ್ತೋಗ್ಲಿಲ್ಲ, ಚೆನ್ನಾಗಿರಲಿಲ್ಲ ಅಂತ ತರಲಿಲ್ವಲ್ಲ. ಸೊ ಇವಾಗ ಚಿಕನ್ ಅಷ್ಟೇನ ತಿಂತಾ ಇದ್ದೀವಿ.